ಧರ್ಮಸ್ಥಳ ಬುರುಡೆ ರಹಸ್ಯ ಭೇದಿಸಿದೆ ಎಸ್ಐಟಿ ಟೀಮ್. ಬಂಗ್ಲೆಗುಡ್ಡೆಯಿಂದ ಬುರುಡೆ ತಂದಿದ್ದೆ ವಿಠಲ್ ಗೌಡ, ಸೌಜನ್ಯ ಮಾವ. ಬುರುಡೆ ತೆಗೆಯುವಂತಹ ವಿಡಿಯೋ ಮಾಡಿದ್ದು ಕೂಡ ಇದೆ ವಿಠಲ ಗೌಡ. ವಿಠಲ್ ಗೌಡನಿಗೆ ಪ್ರದೀಪ್ ಗೌಡ ಎಂಬಾತ ಸಾಥ್ ಕೊಟ್ಟಿದ್ದಂತೆ. ಭೂಮಿ ಮೇಲ್ಭಾಗದಲ್ಲಿದ್ದಂತಹ ಸಿಕ್ಕಿದ್ದ ತಲೆ ಬುರುಡೆಯನ್ನ ಈ ತರ, ಅಂದ್ರೆ ಇದು ಆತ್ಮಹತ್ಯೆ ಮಾಡಿಕೊಂಡು ಇದ್ದಂತಹ ಸ್ಥಿತಿಯಲ್ಲಿದ್ದ ಬುರುಡೆಯನ್ನ ಈ ತರ ತಂದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಕಿರಣ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಮೊದಲಿಗೆ ಈ ತಲೆ ಬುರುಡೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅನುಮಾನಗಳಿತ್ತು, ಮತ್ತು ಇದೇನೋ ಲ್ಯಾಬ್ ಇಂದ ತಂದಿದ್ದ ಅನ್ನುವಂಥ ಚರ್ಚೆಗಳು ಇದೆಲ್ಲವೂ ಆಗ್ತಾ ಇತ್ತು. ಈಗ ಅಸಲಿ ಸತ್ಯ ಹೊರಗೆ ಬಂದಂಗಿದೆ. ಏನೇನೆಲ್ಲ ಕೆದಕಿದ್ದಾರೆ ಈ ವಿಚಾರದಲ್ಲಿ ಎಸ್ಐಟಿ? ವಿಜಯ್, ದೇಶಾದ್ಯಂತ ಸಂಚಲನ ಮೂಡಿಸಿದ್ದಂತಹ ಈ ಬುರುಡೆ ಪ್ರಕರಣದ ರಹಸ್ಯವನ್ನ ಎಸ್ಐಟಿ ಅಧಿಕಾರಿಗಳು ಭೇದಿಸಿದ್ದಾರೆ. ಈ ಬುರುಡೆ ರಹಸ್ಯ ಈಗ ಬಯಲಾಗಿದೆ. ಈ ಬುರುಡೆ ತಂದದ್ಯಾರು ಅನ್ನುವ ಪ್ರಶ್ನೆಗೆ ಈಗ ಉತ್ತರವನ್ನ ಎಸ್ಐಟಿ ಅಧಿಕಾರಿಗಳು ಹುಡುಕಿದ್ದಾರೆ. ಈ ಬುರುಡೆ ತಂದದ್ದು ವಿಠಲ್ ಗೌಡ. ವಿಠಲ್ ಗೌಡ ಅಂತ ಹೇಳಿದ್ರೆ ಸೌಜನ್ಯನ ತಾಯಿಯ ಸಹೋದರ, ಅಂದ್ರೆ ಸೌಜನ್ಯನ ಮಾವ ಅಂತ ಹೇಳ್ಬೋದು. ಈತ ಈ ಒಂದು ಬುರುಡೆಯನ್ನ ತಂದಿರೋದು ಈಗ ಗೊತ್ತಾಗ್ತಾ ಇದೆ. ಯಾವಾಗ ಗಿರೀಶ್ ಮಟ್ಟಣ್ಣನವರ್ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ, ಆ ಸಂದರ್ಭದಲ್ಲಿ ಈ ಒಂದು ಬುರುಡೆಯನ್ನು ತನಗೆ ತಂದುಕೊಟ್ಟದ್ದು ವಿಠಲ್ ಗೌಡ ಅನ್ನೋದನ್ನ ಆತ ಹೇಳ್ತಾನೆ. ಈ ಹಿನ್ನೆಲೆಯಲ್ಲಿ ವಿಠಲ್ ಗೌಡನನ್ನ ನೋಟಿಸ್ ಕರೆದು ಆತನನ್ನ ವಿಚಾರಣೆ ಮಾಡಿದಾಗ ಅದು ತಂದದ್ದು ಹೌದು ಅನ್ನೋದನ್ನ ಆತ ಒಪ್ಕೋತಾರೆ. ಮತ್ತೆ ಇದನ್ನ ಹೇಳಿದ್ದು ಕೂಡ ಗಿರೀಶ್ ಮಟ್ಟಣ್ಣನವರ್ ನನಗೆ ಬುರುಡೆ ತಂದು ಕೊಡ್ಲಿಕ್ಕೆ ಹೇಳಿದ್ದು, ಅದನ್ನ ನಾನು ಎಲ್ಲಿಂದ ತಂದಿದ್ದೆ ಅನ್ನೋದನ್ನ ಆತ ಹೇಳಿದ. ಆ ಒಂದು ಪ್ರದೇಶದ ಭೌಗೋಳಿಕ ಸನ್ನಿವೇಶವನ್ನು ಕೂಡ ಆತ ವಿವರಿಸ್ತಾನೆ. ಹಾಗೇನೆ ಆ ಒಂದು ಪ್ರದೇಶಕ್ಕೆ ನಿನ್ನೆ ಈ ಎಸ್ಐಟಿ ಅಧಿಕಾರಿಗಳನ್ನ ಕರ್ಕೊಂಡು ಕೂಡ ಹೋಗಿರ್ತಾನೆ. ಅದರ ನಂತರ ಅಲ್ಲಿ ಆ ಜಾಗವನ್ನು ತೋರಿಸಿದ ನಂತರ ಎಸ್ಐಟಿ ಅಧಿಕಾರಿಗಳು ಆ ಸ್ಥಳ ಮಹಜರು ಕೂಡ ಮಾಡ್ತಾರೆ. ಮಹಜರು ಮಾಡಿದ ನಂತರ ಆ ಒಂದು ಸ್ಥಳದಲ್ಲಿಯೇ ಆತ 1 ವರ್ಷದ ಹಿಂದೆ ಆ ಬುರುಡೆಯನ್ನ ಅಲ್ಲಿಂದ ತಕೊಂಡು ಬಂದಿದ್ದೆ ಅನ್ನೋದನ್ನ ಆತ ತಿಳಿಸ್ತಾನೆ. ಪ್ರತಿಯೊಂದು ಅಂದ್ರೆ ಏನೆಲ್ಲ ವಿಚಾರಗಳು ಆ ಸಂದರ್ಭದಲ್ಲಿ ನಡೆದಿತ್ತು ಗಿರೀಶ್ ಮಟ್ಟಣ್ಣವರ್ ಹಾಗೇನೆ ಈ ವಿಠಲ್ ಗೌಡ ನಡುವೆ, ಆ ಎಲ್ಲಾ ವಿಚಾರಗಳನ್ನ ಆತ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ. ಹಾಗೇನೆ ಅದನ್ನೆಲ್ಲ ದಾಖಲೀಕರಣ ಕೂಡ ಮಾಡಲಾಗಿದೆ. ನಿನ್ನೆ ಅಲ್ಲಿ ಹೋಗಿ ಏನು ಸ್ಥಳ ಮಹಜರು ಮಾಡಿದ್ದಾರೆ, ಆ ಸ್ಥಳದ ವಿಡಿಯೋಗ್ರಫಿ ಕೂಡ ಮಾಡಲಾಗಿದೆ. ಹಾಗೆ ಆತನನ್ನ ವಿಚಾರಣೆ ಕೂಡ ಇವತ್ತು ಕೂಡ ಮುಂದುವರಿಸುವ ಸಾಧ್ಯತೆ ಇದೆ. ಆತನನ್ನ ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು ಕಚೇರಿಗೆ ಕರೆದು ವಿಚಾರಣೆ ನಡೆಸಲಿಕ್ಕಿದ್ದಾರೆ. ಆದ್ರೆ ಈ ಎಲ್ಲಾ ಪ್ರಕರಣ ಯಾವಾಗ ಈ ಒಂದು ಬುರುಡೆ ಪ್ರಕರಣ ಹೊರಗೆ ಬಂತು, ಈ ಬುರುಡೆ ರಹಸ್ಯ ಹುಡುಕ್ಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾದ್ರು. ಈ ಬುರುಡೆ ತಂದದ್ಯಾರು ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇರಲಿಲ್ಲ. ಒಂದ್ಸಲ ಜಯಂತ್ ಆ ಒಂದು ಬುರುಡೆಯನ್ನ ನಾನ್ ತಂದದ್ದಲ್ಲ, ಅದನ್ನ ಮಟ್ಟಣ್ಣವರ್ ತಂದದ್ದು ಅಂತ ಹೇಳ್ತಾರೆ. ಮಟ್ಟಣ್ಣವರ್ ನಾನ್ ತಂದದ್ದಲ್ಲ, ನಾನು ಅದನ್ನ ತಂದೇ ಇಲ್ಲ ಅನ್ನೊಂದು ಪಜಲ್ ತರ ಈ ಒಂದು ಪ್ರಕರಣ ಇತ್ತು. ಒಗಟ್ಟಿನ ರೀತಿಯಲ್ಲಿ ಈ ಒಂದು ಪ್ರಕರಣ ಹೋಗ್ತಾ ಇತ್ತು. ಆದ್ರೆ ಯಾವಾಗ ಎಸ್ಐಟಿ ಅಧಿಕಾರಿಗಳು ಈ ಮೂವರನ್ನ ಒಟ್ಟಿಗೆ ಕೂಡಿಸಿ ವಿಚಾರಣೆ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಹೋಯ್ತು. ಅದರ ನಂತರ ಈಗ ಈ ಬುರುಡೆ ತಂದದ್ಯಾರು ಅನ್ನೋದಕ್ಕೆ ಆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.